ನಮಸ್ಕಾರಗಳನ್ನ ತಿಳಿಸುತ್ತಾ ಅದೇ ರೀತಿಯಾಗಿ ಈ ಶ್ರವಣದ ಪ್ರಯುಕ್ತವಾಗಿ ಇಲ್ಲಿ ನಂದೀಶ್ವರರಾಗಿರುವಂತಹ ತಾತ್ಯ ಮುತ್ತನವರಿಗೂ ಹಾಗೂ ಇನ್ನುಳಿದ ಎಲ್ಲ ನನ್ನ ತಂದೆ ತಾಯಿಗಳು ಈ ಕಥಾಭಾಗದಲ್ಲಿ ನೀವೆಲ್ಲರೂ ಈ ಸಮಯದಲ್ಲಿ ಪಾಲ್ಗೊಳ್ಳ. ನಿನ್ನೆ ಬರಕ್ಕಾಗಿಲ್ಲ ಮಳೆರಾಯನ ಆರ್ಭಟದಿಂದ. ಅದಕ್ಕೆ ಮೊನ್ನೆ ಒಂದು ಪುರಾಣ ಭಾಗದಲ್ಲಿ ನಾವು ಏನು ನೋಡಿದ್ದೇವಪ್ಪ ಅಂದ್ರ, ಕರಬಸಪ್ಪ ಗುರುಗಳು ರುದ್ರಲಿಂಗ ಮಹಾರಾಜರಿಗೆ ಒಂದು ಅನುಗ್ರಹ ಮಾಡುವಂತಹ ಸನ್ನಿವೇಶವನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಗುರುವಿನ ಬಗ್ಗೆ ಅವರು ತಿಳಿಸಿಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಭಾಗದಲ್ಲಿ ನೀವೆಲ್ಲರೂ ಇವತ್ತ ಪಾಲ್ಗೊಳ್ಳೋಣ. ಹೀಗೆ ದಿನಾಲು ಏನ್ ಮಾಡಿದ್ರು, ರುದ್ರಪ್ಪ ಮಹಾರಾಜರು ದಿನೇ ವೈರಾಗ ನಡೀತಾ ಇತ್ತು. ಬರೀ ಶಿವಧ್ಯಾನದಲ್ಲೇ ಅವರು ಕಾಲವನ್ನ ಕಳೀತಾ ಇದ್ರು. ಹೆಂಡತಿ ತುಕ್ಕವನ್ನ ಕಡೆಗೆ ಅವರ ಗಮನ ಹೋಯ್ತು. ಹೀಗಿರುವಂತಹ ಸಂದರ್ಭದಲ್ಲಿ ರುದ್ರಪ್ಪ ಮಹಾರಾಜರು ತನ್ನ ಹೆಂಡತಿಯಾದ ತುಕ್ಕವಳಿಗೆ ಕೇಳ್ತಾರ, ನೀ ನನ್ನ ಜೊತೆಗೆ ಇರುವುದಿತ್ತಂದ್ರ ನಾ ಹೆಂಗ ಇರ್ತೀನಿ, ನೀನು ಹಂಗ ಇರ್ಬೇಕಂತ ಹೇಳ್ತಾರ. ಅದಕ್ಕ ಆ ತಾಯಿ ಅವಸರೊಳಗೆ ಏನ್ ಹೇಳಕತ್ತಾರ ರುದ್ರಲಿಂಗ ಮುತ್ಯ ಅನ್ನೋದವ್ರು ತಿಳ್ಕೊಳ್ಳಿಲ್ಲ. ಅವಸರವಾಸರಾಗೆ ಹಂಗ ಹೊಳ್ಳಿ ವಾದ ಹಾಕ್ಲಕತ್ತಿರ್ತಾಳ. ನಿನಗೇನ ನಾ ಬೇಕೋ ಅಥವಾ ದೇವ್ರ ಬೇಕೋ ಅಂತ ಹೇಳಿ ರುದ್ರ ಮಹಾರಾಜರು ಕೇಳ್ತಾರ ಆ ತಾಯಿಗೆ. ಆ ತಾಯಿ ನನಗ ನೀನೇ ಬೇಕು ಅಂತ ಹೇಳಿ ಹೇಳ್ತಾರ. ಅವಾಗ ನಿನಗ ನಾ ಬೇಕರೆ ನನಗ ದೇವ್ರ ಬೇಕಾಗ್ಯಾನ ಅಂತ ಹೇಳಿ ರುದ್ರಪ್ಪ ಮುತ್ಯ ಹೇಳ್ತಾರ. ಅವಾಗ ಆ ತಾಯಿ ನಿನಗ್ ಕೊಟ್ಟಿದ್ದು ನೀ ಹುಚ್ಚುಚರಣೆ ಮಾಡ್ಲಿಕ್ಕ ಹಿಂಗ್ ಮಾಡ್ಲಿಕ್ಕತ್ತಿದಿ, ಸಮಾಜದೊಳಗೆಲ್ಲ ನಮ್ದು ಅಬ್ರು ಹೋಗ್ತದ, ನನ್ನ ತಂದೆ ತಾಯಿ ನಿನಗ್ ಕೊಟ್ಟರ ಚಂದಾಗೆ ಬದುಕು ಮಾಡ್ಲಿಕ್ಕ ಹೇಳಿ, ಆದ್ರೆ ನೀ ಹಿಂಗ್ ಹುಚ್ಚುಚರಣೆ ಮಾಡ್ಲಿಕ್ಕತ್ತಿದ ಅಂತ ಹೇಳಿ ಹೊಳ್ಳಿ ವಾದ ಹಾಕ್ತಾಳ. ಅದಕ್ಕ ಆ ತಾಯಿಗೆ ಏನ್ ಮಾಡ್ತಾರ, ನಾ ಹೆಂಗ ಇರ್ತೀನಿ ಹಂಗ ನೀ ನಡೀದಿತ್ತಂದ್ರ ಇರು, ಇಲ್ಲಾಂದ್ರ ಬೇಡ ಅಂತ ಹೇಳಿ ಹಿಂಗ ವಾದ ವಿವಾದಗಳು ನಡೀತಾವ. ಆಮೇಲೆ ಮತ್ತ ಲಾಸ್ಟಿಗೆ ಏನ್ ಮಾಡ್ತಾರ ರುದ್ರ ಮಹಾರಾಜರು, ಎಲ್ಲಾ ಮುಗೀತು, ಆದ್ರ ಇವತ್ತಿಗೆ ನೀ ನನ್ನ ಹೆಂಡತಿ ಅಲ್ಲ, ಇವತ್ತಿಗೆ ನನ್ನ ತಾಯಿ ಹಂಗ ನೀ ಇರ್ಬೇಕಾತ ನನ್ನ ಜೊತೆಗೆ ಇದ್ರ ಅಂತ ಹೇಳಿ ಹೇಳ್ತಾರ. ಆ ತಾಯಿ ಮನಸ್ಸು ಬಹಳಷ್ಟು ಕಳವಳ ಆಗ್ತದ. ಏನೋ ಒಂದು ಕನಸು ಇಟ್ಕೊಂಡು ತಂದೆ ತಾಯಿ ಲಗ್ನ ಮಾಡಿರು, ಏನೋ ಒಂದು ಕನಸ ಇತ್ತು, ನಮ್ದು ಸಂಸಾರ ಒಳ್ಳೆಯ ರೀತಿಯಾಗಿ ಬದುಕ್ಲಿ, ನಮ್ದು ಚಂದ ನಡಿಲಿ ಅಂತ ಹೇಳಿ ಇತ್ತು ಆ ತಾಯಿ ಮನಸ್ಸಿನಾಗ. ಆದ್ರ ಅದು ಈ ರುದ್ರಪ್ಪ ಮಹಾರಾಜರ ಒಂದು ಹೇಳುವಿಕೆಗೆ ಆ ತಾಯಿ ಮನಸ್ಸು ಹೆಂಗಪ್ಪ ಅಂದ್ರ ಕಂಗಾಲಾಯ್ತು. ಮುಂದೆ ರುದ್ರಪ್ಪ ಮಹಾರಾಜರು ಏನ್ ಮಾಡ್ತಾರ, ಅಂಗಡಿ ಇತ್ತಲ್ಲ ಅವ್ರು, ಅಂಗಡಿಯಲ್ಲಿ ಇರ್ತಕ್ಕಂತಹ ಎಲ್ಲ ಕಾಳು ಕಡಿಗಳು ಎಲ್ಲಾ ದಾನವಾಗಿ ಕೊಟ್ಟು ಬಿಡ್ತಾರ ಮಂದಿ. ಅಷ್ಟೇ ಅಲ್ಲದೆ ಕೆಲವು ದಿನಗಳು ಹೋದ ಬಳಿಕ ಆ ಅಂಗಡಿ ಸಹಿತನ ಏನ್ ಮಾಡ್ತಾರ ರುದ್ರ ಮಹಾರಾಜರು ಕೊಟ್ಟು ಬಿಡ್ತಾರ, ಎಲ್ಲರಿಗಿನೇ ದಾನ ಮಾಡಿಬಿಡ್ತಾರ. ಮುಂದ ಒಂದಿನ ಏನಾಯ್ತಪ್ಪ ಅಂದ್ರ ಆ ತಾಯಿಗೆ ಒಂದು ಸೀರೆ ಅಂತ ಕುಬ್ಬಸ ತಗೊಂಡು ಬಂದು ಆ ತಾಯಿಗೆ ಇದು ತಗೋನಿ ಅಂತ ಹೇಳಿ ಕೊಟ್ಟು ಉಡಿಸಿ ಹೊರಗ್ ಬಾ ಅಂತ ಹೇಳ್ತಾರ. ಅವಾಗ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರಂತ. ಇವತ್ತಿಗೆ ನೀ ನನ್ನ ಹೆಂಡತಿ ಅಲ್ಲ, ಇವತ್ತಿಗೆ ನನ್ನ ತಾಯಿಯಾಗಿ ನೀ ನನಗ ಇರು ಅಂತ ಹೇಳಿ ನಮಸ್ಕಾರ ಮಾಡಿದ್ರತ. ಅವಾಗ ಆ ತಾಯಿ ಏನು ಮಾತನಾಡದೆ ಇರುವಂತಹ ಸಮಯದೊಳಗ ಆಕೆಯ ಮನಸ್ಸನ್ನ ಅರಿತುಕೊಂಡಿದ್ರು ಇವರು ರುದ್ರಪ್ಪ ಮಹಾರಾಜರು. ಆಕೆಯಲ್ಲಿ ಆಶೆ ಆಕಾಂಕ್ಷೆಗಳು ತುಂಬಿಕೊಂಡಿದ್ದು. ಅದಕ್ಕ ಇದು ಹಿಂಗೆ ಆದ್ರೆ ನಡೆಯಂಗಿಲ್ಲ. ಅದಕ್ಕ ಅವ್ರ ಕಾಕ ಆದಂತಹ ಗದಿಗೆಪ್ಪನವ್ರಿಗೆ ಏನ್ ಹೇಳ್ತಾರ, ಈಕೆಯನ್ನ ಒಯ್ದು ಅವ್ರ ತವ್ರ ಮನೆಗೆ ಬಿಟ್ಟು ಬಾಪ, ನಾ ಬಾಳ್ವೆ ಮಾಡಂಗಿಲ್ಲ ಅಂತ ಹೇಳಿ ಹೇಳ್ತಾರ. ಅವಾಗ ಹಿರಿಯರಾದಂತಹ ಗದಿಗೆಪ್ಪನವ್ರಿಗೂ ಚಿಂತೆ ಆಯ್ತದ್ರಿ, ಸಂಸಾರ ಹಿಂಗ ನಡೀತಲ್ಲ ಅಂತ ಹೇಳಿ. ಅವಾಗ ಇನ್ನು ನಿರ್ವಾಹ ಇಲ್ಲ, ರುದ್ರಪ್ಪ ಮಹಾರಾಜ ಹೇಳಕತ್ತಾನ ಅಂತ ಹೇಳಿ ತಿಳ್ಕೊಂಡು ಏನದ ಯಾರ್ಕು ನೀವು ತಲೆಯಾಗ ಕೇಳಿದ್ರು ಎಲ್ಲ ಆಯ್ತು, ಖರೆ ಕೇಳಕ್ಕ ತಯಾರಿಲ್ಲ ರುದ್ರಪ್ಪ ಅವರು. ಅದಕ್ಕ ನಿರ್ವಹಣೆ ಇರ್ಲಾರ ಬಟ್ಟೆಕ ಆ ತಾಯಿಗೆ ಒಯ್ದು ತವ್ರ ಮನೆಗೆ ಬಿಟ್ರು. ಮುಂದ ರುದ್ರಪ್ಪ ಮುತ್ಯಾಗ ಸಂಸಾರದ ಹೊರೆ ಹೋಯ್ತು, ಎಲ್ಲ ಚಿಂತೆನೆ ಹೋಯ್ತು. ನನ್ನ ಒಂದು ಸಾಧನೆಯ ಹಾದಿಗೆ ನನಗೆ ಯಾವ ಅಡೆತಡೆನೂ ಇಲ್ಲ, ನಂದು ಹಾದಿ ಒಳ್ಳೆಯದಾಯ್ತು ಅಂತ ಹೇಳಿ ತಿಳ್ಕೊಂಡು ಅವರು ಏನ್ ಮಾಡ್ತಾರ, ಸಮಾಧಾನವಾಗಿ ತಮ್ಮ ಮನಸ್ಸಿನಲ್ಲಿ ಇಡ್ತಾರ. ಅಷ್ಟೇ ಅಲ್ಲದೆ ಏನ್ ಮಾಡ್ತಾರಪ್ಪ ಅಂದ್ರ, ಯಾರಿಗೆ ಈ ಪ್ರಪಂಚದೊಳಗ ಯಾರಿಗೆ ಯಾರು ಇಲ್ಲ,
ಅಂತಕ್ಕಂತಹ ವೈರಾಗ್ಯದ ಮನಸ್ಸು ಅವರಲ್ಲಿ ಬಂದು ಬಿಡ್ತದ. ಇದು ಎಲ್ಲ ಒಂದಿನ ನಶ್ವರ. ಈ ಎಷ್ಟು ಎಲ್ಲಾನು ನಾವು ಮಾಡ್ತೀವಿ, ಆದ್ರೆ ಇದೊಂದಿನ ಹೋಗುವಂತ ಕಾಯ. ಈ ಕಾಯಕ್ಕೆ ನಾವು ಮೆಚ್ಕೊಂಡು ಕೂತಂದ್ರೆ ಇದು ನನ್ ನಡೆಯಂಗಿಲ್ಲ ಅಂತ ಹೇಳಿ ಸಾಧನೆಯ ಮಾರ್ಗಕ್ಕೆ ಅವರು ಹೋಗ್ತಾರ. ಮನೆಯ ಮುಂದೆ ಬಂದು ಮನೆ ಹೊರಗೆ ಬರ್ತಾರ. ರುದ್ರ ಮಹಾರಾಜರು ಬಂದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ಜಗ್ಗೆ 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 ಚೀರ್ತಾರ ಹೊರಗ ಬಂದು. ಅವಾಗ ಮಂದಿ ಎಲ್ಲ ಬರ್ತಾರ, ಹಿಂಗ್ಯಾಕ ರುದ್ರಪ್ಪ ಚೀರ್ಲಿಕ್ಕತನ ಅಂತ ಹೇಳಿ ತಿಳ್ಕೊಂಡು ಮಂದಿ ಎಲ್ಲ ಬರ್ತಾರ. ಬಂದು ಅಲ್ಲಿ ನೋಡ್ತಿರ್ತಾರ, ಹಿಂಗ್ಯಾಕ ಮಾಡ್ಲತ್ತಾನ ಹುಚ್ಚರ ನಮ್ಮನೆ ರುದ್ರಪ್ಪ, ಹಿಂಗ್ಯಾಕ ಇದು ಅಂತ ಆ ಮಂದಿ. ಯಾಕಂದ್ರೆ ರುದ್ರಪ್ಪ ಮಹಾರಾಜರಿಗೆ ಎದುರ ಮಾತಾಡ್ಲಕ್ಕ ಯಾರಿಗೆ ಆಗ್ತಿತ್ಲ. ಯಾಕಂದ್ರ ಅವರು ಒಮ್ಮೆಲೆ ಏನಾದ್ರು ಹೇಳ್ಬಿಡ್ತಾರ ಅಂತ ಹೇಳಿ ಅನ್ಸ್ತಿದ್ರು. ಅದಕ್ಕೆ ಏನು ಮಾತಾಡಲಾರ್ದೆ ಬರೀ ನೋಡ್ಕೋತ ಆ ಜನಗಳು ಏನ್ ಮಾಡಿದ್ರು, ರುದ್ರಪ್ಪ ಮಹಾರಾಜರು ಇದು ಓಂ ನಮಃ ಶಿವಾಯ ಅಂತಕ್ಕಂತಹ ಪಂಚಾಕ್ಷರಿ ಮಂತ್ರ ಜಗ್ಗೆ ಜಗ್ಗೆ ಚೀರಾಡಿ ಅನ್ನೋದನ್ನ ನೋಡ್ಲಿಕ್ಕತ್ರಲ್ಲ. ಮುಂದೆ ಏನ್ ಮಾಡ್ದ, ಮೈಯಲ್ಲಿರ್ತಕ್ಕಂತಹ ಎಲ್ಲ ಬಟ್ಟೆಗಳನ್ನ ತೆಗೆದು ಒಗದ. ಬರೀ ಲಂಗೋಟಿ, ಮಾನಕ್ಕ ಮಾತ್ರ ಲಂಗೋಟಿಯನ್ನು ಇಟ್ಕೊಂಡು ಮೈ ಮ್ಯಾಗಿನ ಬಟ್ಟೆಗಳೆಲ್ಲ ತೆಗೆದು ಒಗದು ಅದಕ್ಕೆ ಉರಿ ಹಚ್ಚಿಬಿಟ್ಟ. ಉರಿ ಹಚ್ಚಿ ಅವ ರುದ್ರಪ್ಪ ಮುತ್ಯ ಲೋನಿದಿಂದ ಅಲ್ಲೇ ಮೇಲಗಡೆ ಅಲ್ಲಿ ಸ್ಮಶಾನವಾದಂತಹ ಜಾಗಕ್ಕೂ ಹೋಗ್ಬೇಕಿನ್ನಂತ ಹೇಳಿ ಏನ್ ಮಾಡಿದ್ರು, ಅಲ್ಲಿ ಹೊಂಟ್ರು. ಇದನ್ನೆಲ್ಲ ನೋಡಿ ಅಲ್ಲಿ ಇರ್ತಕ್ಕಂತಹ ಜನಗಳಿಗೆ ಇದು ರುದ್ರಪ್ಪ ಹಿಂಗ್ಯಾಕ್ ಮಾಡ್ಲಕತ್ತಾನ, ಇಂತಹ ಒಳ್ಳೆ ಮನುಷ್ಯ ಹಿಂಗ್ಯಾಕ್ ಆಗ್ಲಕತ್ತದ. ಯಾಕಂದ್ರ ಭವವನ್ನು ಹೊಂದಿರುವಂತಹ ಜನರಿಗೆ ಇದನ್ನ ಅರ್ಥ ಮಾಡ್ಕೊಳಕ ಕಠಿಣ ಆಗ್ತದ. ಯಾರು ಶಿವಭಾವದಲ್ಲಿ ಇರ್ತಾರ ಅವ್ರಿಗೆ ಮಾತ್ರ ಅದು ಅರ್ಥ ಆಗ್ತದ. ಈ ಇರತಕ್ಕಂತಹ ಪ್ರಪಂಚಿಕರಿಗೆ ಹಂಗಾಗ್ತದ, ಇದೇ ಬಹಳ ಜೇನು ಸವಿದಂಗ ಇರ್ತದ ಅಂತ ಹೇಳಿ ಅವ್ರಿಗೆ ಅನಿಸ್ತಿರ್ತದ. ಆದ್ರೆ ಶಿವಭಾವ ಉಳ್ಳವರಿಗೆ ಅದು ಗೊತ್ತಿರ್ತದ ಇದು ಯಾವ ರೀತಿಯಾಗಿ ಇರ್ತದ ಅಂತಕ್ಕಂಥದ್ದು. ಹಂಗ ಏನಾಯ್ತು, ಆ ರುದ್ರಪ್ಪನನ್ನ ನೋಡಿ ತಿಳುವಳಿಕೆ ಇದ್ದಂತಹ ಅಲ್ಲಿ ಹಿರಿಯರು ಸಹಿತ ರುದ್ರಪ್ಪ ಹಿಂಗ ನಡೆದಾನ, ಏನೂ ಐತಿ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿದ್ದ ಎಲ್ಲ ಜನರಿಗೆ ಕಣ್ಣಿನಿಂದ ಬಾಷ್ಪಗಳು ಸುರಿತಾ ಇರ್ತಾವ, ಅಳ್ತಾ ಇರ್ತಾರ. ರುದ್ರಪ್ಪ ಹಿಂಗ ಮಾಡ್ದ, ಹಿಂಗ ಹೊಂಟ ಅಂತ ಹೇಳಿ ರುದ್ರಪ್ಪನ ಒಂದು ಹೋಗುವಿಕೆಗೆ ಎಲ್ಲ ಅಲ್ಲಿರ್ತಕ್ಕಂತಹ ಜನರು ಅಳ್ಳಕತ್ತಿರ್ತಾರ. ಹಿಂಗೆ ರುದ್ರ ಮಹಾರಾಜರು ಏನ್ ಮಾಡಿದ್ರು, ಒಂದು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಹೆಂಗಿರ್ತಿತ್ತಪ್ಪ ಅಂದ್ರೆ ಕೆಟ್ಟ ಎಲ್ಲ ಕಾತರ ಕಂಟಿಗಳು, ಆಮೇಲೆ ಮುಳ್ಳು ಇರ್ತಾವಲ್ರಿ ಅವು ಮುಳ್ಳು ಗಂಟಿಗಳು ಎಲ್ಲ ಅಲ್ಲಿ ಸ್ಮಶಾನದೊಳಗ ಬಹಳಷ್ಟು ಒಂದು ಹಗಲದ ಹೋದ್ರೆ ಅಲ್ಲಿ ಅಂಜುವಂತಹ ಜಾಗ ಇತ್ತು. ಆದ್ರ ಅಂತ ಜಾಗನಾಗ ಏನ್ ಮಾಡಿದ್ರು ಇವರು ಹೋಗಿ ಅಲ್ಲಿ ಒಂದು ಬನ್ನಿ ಗಿಡಕ್ಕ ಅಲ್ಲಿ ಒಂದು ಸ್ಮಶಾನದೊಳಗೆ ಬನ್ನಿ ಗಿಡ ಇತ್ತು. ಇದು ಬನ್ನಿ ಗಿಡ ಅಂದ್ರೆ ಇದು ಒಂದು ಏಕಾಂತದ ಒಂದು ಸ್ಥಳ ಅಂತಂತೇಳಿ ಹೇಳ್ಬೋದು. ಅದಕ್ಕೆ ಮಾನಮಿಯೊಳಗೆ ಈ ಬನ್ನಿ ಗಿಡಕ್ಕ ಪೂಜೆಯನ್ನ ಮಾಡುವಂತಹ ಒಂದು ವಾಡಿಕೆ ಅದ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬನ್ನಿ ಗಿಡದ ಮ್ಯಾಗ ಯಾವ ಹಕ್ಕಿ ಪಕ್ಷಿಗಳು ಕುಂಡ್ರಂಗಿಲ್ಲ, ಯಾಕಂದ್ರೆ ಇದ್ರ ಮ್ಯಾಗ ಯಾವ ಹಣ್ಣನ್ನು ಇದು ಕೊಡಂಗಿಲ್ಲ. ಅಷ್ಟೇ ಅಲ್ಲದೆ ಇದ್ರ ಮ್ಯಾಗ ಯಾರ್ದು ಒಳ್ಳೆ ಒಂದು ಇದು ಬೀಳಂಗಿಲ್ಲ ಅಂತ ಹೇಳಿ ಇದು ಒಂದು ಸ್ಥಿರವಾದಂತಹ ಗಿಡ ಅಂತ ಹೇಳಿ ಇದು ವಾಡಿಕೆ ಅದ. ಅದಕ್ಕೆ ಇದು ಧ್ಯಾನಂತರಾಗಲು ಇದು ಒಳ್ಳೇದು ಗಿಡ ಅಂತ ಹೇಳಿ ಹೇಳ್ಬೋದು. ಅದಕ್ಕೆ ಬನ್ನಿ ಗಿಡದ ತೆಳಗ್ ಕೂತ್ರ ಧ್ಯಾನ ಮಾಡಿದ್ರೆ ಎಲ್ಲವೂ ಸಿದ್ಧಿಸ್ತದಂತ ಹೇಳಿ ಹೇಳ್ಬೋದು. ಅದಕ್ಕ ರುದ್ರಲಿಂಗ ಮಹಾರಾಜರು ಏನ್ ಮಾಡಿದ್ರು, ಸ್ಮಶಾನಕ್ಕೆ ಹೋದ್ರು. ಎಲ್ಲಿ ಕಾಲಿಡುವಂತಹ ಜಾಗ ಇದ್ದಿತ್ತಿಲ್ಲ, ಅಂತ ಜಾಗನಾಗ ಹೋಗಿ ಏನ್ ಮಾಡಿದ್ರು, ಆ ಬನ್ನಿ ಗಿಡದ ತೆಳಗ ಕುಂತು ತಪಸ್ಸು ಮಾಡ್ಲಿಕ್ಕತ್ರು. ಸದಾ ಆ ಶಿವನ ಧ್ಯಾನದಲ್ಲೇ ಇರತೊಡಗಿದ್ರು. ಬರೀ ಆ ಶಿವನ ಧ್ಯಾನ, ಶರೀರ ಕಡೆಗೆ ಲಕ್ಷಣ ಇರ್ತಿತ್ತಿಲ್ಲ. ಪ್ರತಿಯೊಂದು ಚಳಿಗಾಲ, ಮಳೆಗಾಲ ಮತ್ತು ಬೇಸಿಗೆ ಕಾಲ ಬಂದ್ರ ತೆಳಗ ನೆಲ ಸುಡ್ತಿತ್ತು, ಮ್ಯಾಗ ತಲೆ ಸುಡ್ತಿತ್ತು, ಮೈ ಸುಡ್ತಿತ್ತು. ಆದ್ರೂ ಸಹಿತ ಅದಕ್ಕೆ ಲಕ್ಷ್ಯ ಕೊಡ್ಲಿಲ್ಲ. ಮತ್ತ ಮಳೆಗಾಲದೊಳಗ ತಟ ಮ್ಯಾಗಿನ ಮೈ ಮ್ಯಾಗಿನ ನೀರ್ ಹರಿತಿದ್ವು. ಆದ್ರೂ ಸಹಿತ ಈ ಶರೀರಕ್ಕೆ ಅವರು ಲಕ್ಷ್ಯ ಕೊಡ್ಲಿಲ್ಲ. ಬರೇ ಆ ಶಿವಧ್ಯಾನದೊಳಗೆ ಧ್ಯಾನವನ್ನ ಮಾಡ್ತಿದ್ರು. ಮತ್ತಿನ್ನ ಚಳಿಗಾಲ ಆಗುವಂತ ಚಳಿ ಇರುವಂತ ಸಮಯದೊಳಗೂ ಸಹಿತ ಅವರು ಯಾವುದೇ ಒಂದು ಈ ಬಾಧೆಗಳಿಗೆ ತೊಡಗಲಿಲ್ಲ. ಅಷ್ಟೊಂದು ಶಿವಧ್ಯಾನದಲ್ಲಿ ಅವರು ಐಕ್ಯ ಆಗಿದ್ರು. ಅಷ್ಟೇ ಅಲ್ಲದೆ ಅಂತಹ ಕಾತರ ಕಂಟಿ ಒಳಗ ಆ ಸ್ಮಶಾನ ಭೂಮಿ ಒಳಗ ಇರು ಜಾಸ್ತಿ ಹುಳ ಹುಟ್ಟಿಗಳು ಬಂದು
ಕೊಳ್ಳಿಗೆ ಸುತ್ತ ಹೊಡಿತಿದ್ವತ್ತ. ಅಷ್ಟೇ ಅಲ್ಲದೆ ಎಲ್ಲಿ ಬೇಕಲ್ಲಿ ಕಡಿತಿದ್ವತ್ತ. ಈ ಶರೀರಕ್ಕೆ ಅವರು ಅಷ್ಟೊಂದು ಬೆಲೆನೇ ಕೊಡ್ಲಿಲ್ಲ ಅಂತ. ಯಾಕಂದ್ರೆ ಎಂದಾದರೂ ಈ ಶರೀರ ನಶ್ವರ, ಆದ್ರ ಆತ್ಮ ನಶ್ವರವಲ್ಲ. ಯಾವಾಗ್ಲೂ ಆತ್ಮ ಹೆಂಗಿರ್ತದ, ಭಗವಂತನಲ್ಲಿ ಐಕ್ಯ ಆಗಿರ್ತದ. ಅದಕ್ಕ ಈ ಶರೀರ ಒಂದಿನ ನಶ್ವರ ಆಗುತ್ತದೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಆ ಶರೀರ ಕಡೆ ಅವರು ಲಕ್ಷ್ಯನೇ ವಹಿಸ್ಲಿಲ್ಲ. ಸದಾ ಧ್ಯಾನದೊಳಗ ಅವ್ರು ಏನ್ ಮಾಡಿದ್ರು, ಮಗ್ನರಾದ್ರು. ಅಷ್ಟೇ ಅಲ್ಲದೆ ಧ್ಯಾನದೊಳಗ ಹೋಗ್ತಾ ಹೋಗ್ತಾ ಅವರು ಏನ್ ಮಾಡಿದ್ರಪ್ಪ ಅಂದ್ರ, ಈ ಸನ್ಯಾಸತ್ವ ಸಾಧು ಇದಕ್ಕೊಂದು ಮೋಕ್ಷ ಪಡ್ಕೋಬೇಕಂದ್ರ 2 ಮನೆಯವರೇ ಆದ್ರ ಭಿಕ್ಷಾಟನೆ ಮಾಡ್ಬೇಕಂತ ಹೇಳಿ ಅದು ನೇಮ. ಅಂದ್ರ ಅದು ಭಗವಂತನಿಗೆ ಮುಟ್ತದ. ಯಾಕಂದ್ರ ಅಲ್ಲಿ ಎಲ್ಲವನ್ನೂ ಅಳಿದು ಭಿಕ್ಷಾಟನೆ ಮಾಡ್ಬೇಕಂದ್ರ ಹಗರಿಲ್ರಿ. ಯಾಕಂದ್ರ ಒಬ್ಬರು ಮನೆ ಮುಂದೆ ಹೋಗಿ ನಿಂದಿರ್ಬೇಕಂದ್ರ ಎಲ್ಲಾ ಅಪಮಾನಗಳು ಬಿಟ್ಟು ಹೋಗಿ ಭಿಕ್ಷಾಟನೆ ಮಾಡ್ಬೇಕಾಗ್ತದ. ಅದನ್ನ ಮಾಡಿದ್ರೆ ಆ ಭಗವಂತ ಮೆಸ್ತಾನ ಅಂತ ಹೇಳಿ ಏನ್ ಮಾಡಿದ್ರು, ಅವ್ರು ಹಸಿವೆಗಾಗಿ ಅವ್ರು ಹೋಗ್ಲಿಲ್ಲ. ಇದು ಪರಮಾತ್ಮನ ಒಂದು ನೇಮ ಅದ, ಅದಕ್ಕಂತ ಹೇಳಿ ಭಿಕ್ಷಾಟನೆ ಮಾಡ್ಲಿಕ್ಕೆ ಹೋದ್ರು. ಅವರು ದಿನಾಲು ಹೆಂಗ್ ಮಾಡ್ತಿದ್ರಪ್ಪ, ಊರೊಳಗೆ ಹೋದ್ರು, ಲೋನಿ ಗ್ರಾಮದೊಳಗೆ ಹೋದ್ರು, ಬರೀ ಅವರು 2 ಮನೆಗಳಿಗೆ ಭಿಕ್ಷಾಟನೆ ಮಾಡ್ತಿದ್ರು. ಅದು ಒಂದು ಸ್ವಲ್ಪ ಖಾರ, ಒಂದು ರೊಟ್ಟಿ ಅಷ್ಟೇ. ಮತ್ತೆ ಯಾವ್ದಾದ್ರು ರುಚಿ ಪದಾರ್ಥಗಳು ಕೊಟ್ರು ಅಂದ್ರೆ ಅವ್ರು ತಗೊಳ್ತಿತ್ಲ. ಬರೀ ಅದು 2 ಮನೆ ಭಿಕ್ಷಾಟನೆ ಆಯ್ತಂದ್ರ ಮತ್ತೆ ಎಲ್ಲಾರ ದನ ಕರುಗಳು ಅವು ಮೂಸಿ ನೋಡ್ದಂದ್ರ ಅಲ್ಲೇ ಒಗದು ಬಿಡ್ತಿದ್ರು. ಅವತ್ತು ಉಪಾಸನೆ ಅವ್ರು ಇರ್ತಿದ್ರು. ಹಿಂಗ ಅವ್ರದ್ದು ದಿನ ಕಳೀತಾ ಇತ್ತು. ದಿನ ಶಿವಧ್ಯಾನದೊಳಗ ಭಿಕ್ಷಾಟನೆ ಮಾಡ್ಕೊಂಡು ಹಿಂಗೆ ದಿನ ಏನಾಯ್ತಪ್ಪ ಅಂದ್ರ ಅವ್ರ ಜೀವನ ನಡಿಲಕತ್ತಿತ್ತು. ಯಾರಾದ್ರೂ ಆ ಹೆಣ ಸುಟ್ಟು ಹೋಗ್ತಿದ್ರಲ್ಲ, ಮುಂದೆ ಸ್ವಲ್ಪ ಜಾಗದೊಳಗೆ ಅಷ್ಟೇ ಇತ್ತು, ಆ ಹೆಣ ಸುಟ್ಟು ಹೋಗ್ತಿದ್ರು. ಆ ಹೆಣದ ಮುಂದೆ ಕುತ್ಕೊಂಡು ಜಪ ಮಾಡ್ತಿದ್ರು. ಅವರು ಯಾವ ಭಯನೂ ಇದ್ದಿತ್ತಿಲ್ಲ ಅವರಿಗೆ. ಆ ಹೆಣ ಸುಟ್ಟಿದ್ದು ಜಳ ಬಂದು ಅವ್ರ ಮೈಗೆ ಅವತರಿಸಿದ್ರು ಸಹಿತ ಅವ್ರು ಕಣ್ಣು ಬಿಟ್ಟು ನೋಡ್ತಿರ್ಲಿಲ್ಲ. ಹಂಗ ಆ ಶಬ್ದಗಳಿಗೆ ಸಹಿತ ಅವರು ಅಲ್ಲಿ ಆಸ್ಪದನೆ ಕೊಡ್ತಿತ್ಲ. ಯಾವಾಗಲೂ ಸದಾ ಶಿವನ ನಾಮಸ್ಮರಣೆ ಒಳಗ ಅವರು ಇರ್ತಿದ್ರು. ಹಿಂಗೆ ದಿನ ಆ ರುದ್ರಭೂಮಿಯಲ್ಲಿ ಹೆಂಗಾಯ್ತಪ್ಪ ಅಂದ್ರ, ರುದ್ರಭೂಮಿಯೊಳಗ ರುದ್ರ ಮಹಾರಾಜರ ಒಂದು ತಪಸ್ಸು ಹೆಂಗಾಗಿತ್ತಪ್ಪ ಅಂದ್ರ ಬಹಳಷ್ಟು ಒಂದು ಶಕ್ತಿಶಾಲಿಯಾಗಿ ದಿನೇ ಬೆಳತಾ ತೊಡಗಿತ್ತು. ಹಿಂಗ ದೇವರ ಒಂದು ದಿವ್ಯ ದರ್ಶನ ನಮ್ಗ ಆಗ್ಬೇಕಾಗಿತ್ತಪ್ಪ ಅಂದ್ರ ಯಾವ ಗದ್ದಲದೊಳಗ ಆಗಂಗಿಲ್ಲ. ಯಾಕಂದ್ರೆ ಪ್ರಶಾಂತವಾದ ಸ್ಥಳನೇ ಅವ್ರಿಗೆ ಬೇಕು. ಹಂಗಾಗಿ ಪ್ರಶಾಂತವಾದ ಸ್ಥಳವನ್ನ ಹುಡ್ಕೊಂಡು ಅವ್ರು ಏನ್ ಮಾಡಿದ್ರು, ಶಾಂತ ರೀತಿಯಿಂದ ಆ ಭಗವಂತನಲ್ಲಿ ಏನ್ ಮಾಡಿದ್ರು, ಸದಾ ನಾಮಸ್ಮರಣೆ ಮಾಡ್ಕೊತ ಭಗವಂತನನ್ನ ಒಲಿಸ್ಕೊತ ತಮ್ಮ ಕಾಯಕವನ್ನ, ತನ್ನ ಕಾಯವನ್ನ, ಆ ಶರೀರವನ್ನ ಭಗವಂತನಲ್ಲಿ ಇರಿಸಿ ಧ್ಯಾನಸ್ಥದೊಳಗ ಬರೀ ಧ್ಯಾನವನ್ನ ಮಾಡ್ಕೊತ ಅವರು ದಿನವನ್ನ ಕಳೀತಾ ತೊಡಗಿದ್ರು. ಹೀಗೆ ದಿನ ನಡೀತು. ಹೀಗೆ ಒಂದಿನ ಏನಾಯ್ತಪ್ಪ ಅಂದ್ರ, ರುದ್ರ ಮಹಾರಾಜರು ಒಂದಿನ ಊರಾಗ ಬಂದಿರ್ತಾರ ಭಿಕ್ಷಾಟನೆ ಬೇಡ್ಲಿಕ್ಕ. ಭಿಕ್ಷಾಟನೆ ಬೇಡುವಂತ ಸಮಯದೊಳಗ ಹುಡುಗರು ಏನ್ ಮಾಡ್ತಾರಪ್ಪ ಅಂದ್ರ ಕಲ್ಲು ತಗೊಂಡು ಹೊಡಿತಾರ ಅವ್ರಿಗೆ. ಹುಚ್ಚು ಬಂದ ಅಂತ ಹೇಳಿ ಅವರು ಮೌನವ್ರತ ಹಿಡಿದಿದ್ರು. ಊರೊಳಗ ಬರೀ ಭಿಕ್ಷಾಟನೆ ಹೋಗಿ ನಿಂತ್ರ ನೀಡಿದ್ರ ತಗೊಂಡ್ ಬರೋದು, ಇಲ್ಲ ಅಂದ್ರೆ ಇಲ್ಲ. ಮತ್ತೆ 2 ಮನೆ ಬೇಡೋದು, ಮುಂದೆ ನೀಡಿದ್ರು ನೀಡ್ತಾರ, ಇಲ್ಲ ಅಂತ ಹೇಳಿ. ಆಮೇಲೆ ಆ ಹುಡುಗರು ಏನ್ ಮಾಡ್ತೀವಪ್ಪ ಅಂದ್ರ ಕಲ್ಲು ತಗೊಂಡು ಹೊಡಿತೀವಿ, ಬಡಿಗಿ ತಗೊಂಡು ಎಲ್ಲಿ ಬೇಕಲ್ಲಿ ಬರಿ ಮೂಡಿಸ್ತರು. ದನಗಳಿಗೆ ಹೆಂಗ ಬಡಿತಾರಲ್ಲ ಹಂಗ ಬಡಿತಿದ್ರು. ಹೆಂಗ ಸಿದ್ಧಾರೂಢವ್ರಿಗೆ ಆಗಿತ್ತಲ್ಲ ಪ್ರಸಂಗ, ಹಂಗ ಇವ್ರದು ಪ್ರಸಂಗ ಆಗಿತ್ತು. ಹಂಗ ಬಡಿತಿದ್ರು. ಆದ್ರೂ ಸಹಿತ ಅವ್ರು ಹೆಂಗಾಗಿರಪ್ಪ ಅಂದ್ರ ಅವಧೂತರಾಗಿ ಇರ್ತಿದ್ರು. ಯಾವುದೇ ಅವುಗಳಿಗೆ ಒಂದು ಮಾನ ಅಪಮಾನಗಳಿಗೆ ತಲೆಗೊಡದೆ ಸದಾ ಆ ಅವಧೂತನಾಗಿ ಆ ಪರಮಾತ್ಮನಲ್ಲಿ ಅವರು ಇರ್ತಿದ್ರು. ಹೀಗೆ ಒಂದಿನ ಏನಾಯ್ತಪ್ಪ ಅಂದ್ರ, ಈ ಹೋರ್ತಿ ಗ್ರಾಮದಿಂದ ಒಬ್ರು ಶರಣರು ಆಗಮಿಸಿರ್ತಾರ ಲೋನಿ ಗ್ರಾಮಕ್ಕ. ಆ ಶರಣರು ಶರಣಪ್ಪ ಮಹಾರಾಜರಂತ ಹೇಳಿ, ಹೋರ್ತಿಯಿಂದ ಶರಣಪ್ಪ ಮಹಾರಾಜರು ಬಂದಿರ್ತಾರ. ಅಲ್ಲಿ ಸಿದ್ದೇಶ್ವರ ಗುಡಿಯೊಳಗ ಕೂತಿರ್ತಾರ. ಈ ರುದ್ರಪ್ಪ ಮಹಾರಾಜರು ಎಲ್ಲಾ ಕೂದಲು ಬಿಟ್ಟುಕೊಂಡು, ಎಲ್ಲಾ ಗಡ್ಡ ಬಿಟ್ಟುಕೊಂಡು, ಹುಚ್ಚರ ನಮ್ನೆ ಹಾದಿ ಒಳಗ ಊಟ ಮಾಡ್ಕೋತ ಕೈಯಾಗ ಯಾವುದೇ ಸಾಮಾನು ಜೋಳಗ್ ಇದ್ದಿದ್ದಿಲ್ಲ. ಅವ್ರದ್ದು ಯಾವುದೇ ಸಾಮಾನುಗಳು ಅವ್ರಂತಕ್ಕಿರ್ಲಿಲ್ಲ. ಬರೀ ಅವಧೂತನಾಗೆ ಇದ್ರವ್ರು.
ಊಟ ಮಾಡ್ಕೋತ ರೋಡ್ ಮ್ಯಾಗ ಹೊಂಟಿದ್ರು. ಅವಾಗ ಹೊರ್ತಿ ಆ ಶರಣಪ್ಪ ಅಂತಕ್ಕಂಥವ್ರು ತನ್ನ ಶಿಷ್ಯಂದ್ರೊಳಗೆ ಕೊಟ್ಟಿದ್ದ, ಅಲ್ಲಿ ಹುಚ್ಚು ಹೊಂಟಾನ ನೋಡು, ಅವನಿಗೆ ಕರ್ಕೊಂಬರ್ರಿ ಇಲ್ಲ ಅಂತ ಹೇಳಿ. ಅವಾಗ ಎಲ್ಲಾ ಜ್ಞಾನವನ್ನ ಉಳ್ಳವ್ರವ್ರು ರುದ್ರಪ್ಪ ಮಹಾರಾಜರು. ಇವ್ರು ಯಾಕೆ ಕರ್ಲಿಕ್ಕತ್ತಾರ ಅನ್ನೋದು ಗೊತ್ತಾಯ್ತು. ಏನ್ ಮಾಡ್ದ, ಅಲ್ಲಿಂದ ಓಡ್ಕೋತ ಹೋದ 4 ಮಂದಿ ಆಗಿದ್ರು. ಅವನಿಗೆ ಓಡ್ಕೋತ ಹೋದ್ರು, ಬಿಡ್ಲಿಲ್ಲ. ಅವನಿಗೆ ಏನ್ ಮಾಡಿದ್ರಪ್ಪ ಅಂದ್ರ, ಇದು ರುದ್ರಪ್ಪ ಮಹಾರಾಜರಿಗೆ ಅನಿಸ್ತು, ಇದೇನೋ ನನ್ನ ಪರೀಕ್ಷೆ ಅದ ಬಿಡು ಅಂತ ಹೇಳಿ ಏನ್ ಮಾಡಿದ್ರು, ಅವ್ರ ಕೈಯಾಗ ಸಿಕ್ಕರು. 4 ಮಂದಿ ಕೈಯಾಗ ಸಿಕ್ಕ ಕೂಡ್ಲೆ ಅವ್ರು ಕರ್ಕೊಂಡು ತಂದು ಏನ್ ಮಾಡಿದ್ರು, ಎಲ್ಲಾ ಕಟ್ ಮಾಡಿದ್ರು. ಕೂದಲುಗಳು ಎಲ್ಲ ದಾಡಿಗಳು ಕಟ್ ಮಾಡಿ ತಲೆಗೆ ಎಣ್ಣೆ ಹಚ್ಚಿ ಅವನಿಗೆ ಶಿಸ್ತಂಗೆ ಸ್ನಾನ ಮಾಡಿಸಿದ್ರು. ಅವಾಗ ರುದ್ರಪ್ಪ ಮಹಾರಾಜರು ಏನಾಯ್ತಪ್ಪ ಅಂದ್ರ, ಈ ಹೀನ ಮಾನವ್ರ ಕೈಯಾಗ ನನ್ನ ಸಿಕ್ಕು ನನ್ನ ಶರೀರ ಏನಾಯ್ತು, ಇಲ್ಲಿ ಅಸ್ಪರ್ಶ ಇದು ಆಯ್ತು, ಎಲ್ಲ ನಂದು ಮಡಿ ಮೈಲಿಗೆ ಹೋಯ್ತು, ಆ ಭಗವಂತನಲ್ಲಿ ಇರ್ತಕ್ಕಂಥದ್ದು ಹೋಯ್ತು, ಆ ಭಗವಂತನಲ್ಲಿ ನಾ ಮಡಿಯನ್ನು ಇಟ್ಕೊಂಡಿದ್ದ ಇದು ಹೋಯ್ತು ಅಂತ ಹೇಳಿ ಏನ್ ಮಾಡಿದ್ರು ಅವರು, ಮುಳ್ಳು ಗಂಟಿ ಇತ್ತತ್ತ, ಮುಳ್ಳು ಗಂಟಿ ಮ್ಯಾಗ ಒಳ್ಳಾಡ್ಲಿಕ್ಕತ್ರತ್ತ. ಈ ಶರೀರಕ್ಕ ಇದು ಆಗ್ಯದೆ, ಇದಕ್ಕ ಎಲ್ಲಾ ಇದಕ್ಕೆಲ್ಲ ಏನಾಗಬೇಕು, ಇದು ಶಿಸ್ತಾಗೆ ಆಗ್ಯದ, ಈಗ ಇದಕ್ಕೆಲ್ಲ ಇದು ಹಿಂಗಿರ್ಬಾರ್ದು ನನ್ನ ಶರೀರ, ಇದಕ್ಕೆ ಒಂದ್ ಜನ ಇದಕ್ಕೆ ನಾ ಏನ್ ಮಾಡ್ಬೇಕು, ಶಿಕ್ಷೆಯನ್ನು ಕೊಡ್ಬೇಕಂತ ಹೇಳಿ ಏನ್ ಮಾಡಿದ್ರತ್ತ, ಮುಳ್ಳು ಕಂಟಿ ಮ್ಯಾಗ ಹೋಗಿ ಕಿಶಂದ್ರ ಬಿತ್ತು ಒದ್ದಾಡ್ಲಿಕ್ಕತ್ರತ್ತ. ಅಲ್ಲಿ ಇರ್ತಕ್ಕಂತಹ ಜನ ಎಲ್ಲ ನೋಡ್ಲಿಕ್ಕತ್ರತ್ತ ಯಾಕೆ ರುದ್ರಪ್ಪ ಹಿಂಗ್ ಮಾಡ್ಲಿಕ್ಕತ್ತ ಅಂತ ಹೇಳಿ. ಅವಾಗ ಈ ಸುದ್ದಿ ಶರಣಪ್ಪ ಅವ್ರಿಗೆ ಗೊತ್ತಾಯ್ತು, ರುದ್ರ ಹಿಂಗ್ ಮಾಡ್ಯಾನ ಅಂತ ಹೇಳಿ. ಅವಾಗ ಶರಣಪ್ಪ ಅವರು ಬಂದು ರುದ್ರ ಮುತ್ಯಾಗ ನೋಡ್ತಾರ, ಈ ಮಹಾನ್ ತಪಸ್ವಿನೇ ಇರ್ಬೇಕು, ಇವ ಹಿಂಗ್ ಮಾಡ್ಲಿಕ್ಕತ್ತಾನ, ಏನದ ಯಾರಕ್ಕೂನು ಅಂತ ಹೇಳಿ ಜ್ಞಾನ ದೃಷ್ಟಿ ಒಳಗ ಸ್ವಲ್ಪ ನೋಡದ್ರತ್ತ. ಜ್ಞಾನ ದೃಷ್ಟಿ ಒಳಗ ನೋಡಿದ ಕೂಡ್ಲೆ ಆ ಪರಮಾತ್ಮನೇ ಕಂಡಂಗ ಆ ಶರಣರಿಗೆ ಶರಣಪ್ಪನವ್ರಿಗೆ ಕಂಡ್ರಂತ. ಅವಾಗ ಏನ್ ಮಾಡಿದ್ರತ್ತ, ಇವತ್ತಿಗೆ ನಿನಗ್ ನಾ ಕೆಣಕೀನಿ, ಇವತ್ತ ನನ್ ತಪ್ಪಾಗ್ಯದ, ನನಗ್ ನೀ ಒಬ್ಬ ದೊಡ್ಡ ಮಹಾನ್ ಸತ್ಪುರುಷಿದ್ದಿ, ಅದಕ್ಕ ನಾ ನಿನಗ್ ಏನಾದ್ರೂ ನಾ ಇವತ್ತು ನಿನಗ್ ತಪ್ಪು ಮಾಡಿದ್ದೆ ಅಂದ್ರ ಕ್ಷಮಿಸಿ, ನೀ ಏನ್ ಮಾಡು, ನೀನ್ ಉಡಿದೊಳಗ್ ಹಾಕೊಂಡು ನನಗ್ ಕ್ಷಮಿಸಪ್ಪ ಅಂತ ಹೇಳಿ ಆ ಸಂದರ್ಭದೊಳಗ ಕ್ಷಮಿಸ ಅಂದ ಕೂಡ್ಲೆ ರುದ್ರಪ್ಪ ಮಹಾರಾಜರು ಏನ್ ಮಾಡಿದ್ರತ್ತ, ಮುಳ್ಳು ಕಂಟಿನ ಮ್ಯಾಗ ಒದ್ದಾಡೋದು ಬಿಟ್ಟು ಬಂದು ಹೊರಗೆ ನಿಂದ ಕೂಡ್ಲೆ ಶರಣಪ್ಪ ಸಾಷ್ಟಾಂಗ ನಮಸ್ಕಾರ ಹಾಕಿ ಕ್ಷಮಾಪಣೆ ಮಾಡದತ್ತ. ಹಿಂಗ ಇಂತಹ ಒಂದು ರುದ್ರಪ್ಪ ಮಹಾರಾಜರು ರುದ್ರಭೂಮಿಯೊಳಗ ತಪಸ್ಸನ್ನ ದಿನ ಮಾಡ್ಕೋತ ಹೊಂಟ್ರು ಅಂತ ಹೇಳಿ ಹೇಳ್ಬೋದು. ನಮ್ಮ ಜೀವನದೊಳಗ ತಾಳ್ಮೆ ಅಂತಕ್ಕಂಥದ್ದು ಬಹಳಷ್ಟು ಒಂದು ಮಹತ್ವದೈತಿ. ಯಾಕ